ಹೆಂಗೆ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ತೆರಿಗೆ ಹಣದಲ್ಲಿ, ಒಂಥರ ಟ್ಯಾಕ್ಸ್ ಟೆರರಿಸಮ್ ಥರ ಇದು. ಅಷ್ಟು ತೆರಿಗೆ ಹಾಕ್ಬಿಟ್ಟಿದ್ದೀರ. ಅದರಲ್ಲಿ ಇದು ಒಂದು ತೆರಿಗೆ, ಎಣ್ಣೆ ತೆರಿಗೆ. ಕುಡಿಯೋರು ಯಾರು ಅಂತ ಹೇಳಿದರೆ ಎಲ್ಲ ಕೈ ಎತ್ತಿಸಿದ್ರೆ ಗೊತ್ತಾಗ್ತೈತೆ ಯಾರ್ಯಾರು ಕುಡಿತಾರೆ ಯಾರ್ಯಾರು ಕುಡಿಯಲ್ಲ ಅಂತ ಎಲ್ಲ ಗೊತ್ತಾಗ್ತೈತೆ, ಪ್ರಪಂಚಕ್ಕೆ ಗೊತ್ತಾಗ್ತೈತೆ. ಅದು ದಿನಕ್ಕೆ ಜಾಸ್ತಿ ಆತಾನೇ ಇದೆ. ಅವ್ರು ಯಾರೋ ಒಬ್ಬ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಬೈತಾ ಇದ್ರು ಅಷ್ಟು ಬೈತಾ ಇದ್ರು. ಏನಂತ ಗೊತ್ತಾ, ನಮ್ಮಿಂದ ಈ ಸರ್ಕಾರ ನಮ್ಮ ಹಣದಲ್ಲಿ ಇವರೆಲ್ಲ ಮಜಾ ಮಾಡ್ತಾ ಇರೋದು ಅಂತ ಸೋಷಿಯಲ್ ಮೀಡಿಯಾ ಅದು ಬಾರ್ ಮುಂದೆನೆ ಬೈತಾ ಇದ್ದ ಅವನು. ನೋಡಿರ್ಬೇಕು ನೀವು, ಅದು ರೆಗ್ಯುಲರ್ ಆಗಿ ಆಗ್ತಾರೆ. ಈ ಚಾನಲ್ಗಳವರಂತೂ ಹಿಡಿದ್ಬಿಟ್ಟವ್ರಿ. ಮೊದಲೆಲ್ಲ ಬೇರೆ ಚಾನಲ್ ಇದ್ದಾವೆ, ಇವಾಗ ಮೇನ್ ಚಾನಲ್ಗಳವರೆಲ್ಲರೂ ಅದ್ರ ಹಿಡಿತಾವ್ರು ಹೋಗಿ ಬಾರ್ ಮುಂದೆ. ಇಲ್ಲೇ ಮಾಡಿದ್ರಾ? ಅದರಿಂದ ನನ್ಗನ್ಸೋದು ಮುಂದೆ ಸನ್ಮಾನ್ಯ ಅಧ್ಯಕ್ಷರೇ, ನಾವು ಸರ್ಕಾರ ಅಲ್ಲ ಅವ್ರು ಮಾತಾಡಕತ್ತಾರ, ಅವ್ರಿಗೆ ಅವಕಾಶ ಕೊಡ್ರಿ. ನಾನು ಯಾಕೆ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ನಾವು ಫ್ರೀ ಅಂತಾರಲ್ಲ, ಎಂದಾದರೂ ರೈತರಿಗೆ ನೇಗಿಲು ಫ್ರೀಯಾಗಿ ಕೊಟ್ಟಿದ್ದೀನಿ, ನಿನಗೆ ಬಿತ್ತನೆ ಬೀಜ ಫ್ರೀಯಾಗಿ ಕೊಟ್ಟಿದ್ದೀನಿ, ಗೊಬ್ಬರ ಫ್ರೀಯಾಗಿ ಕೊಟ್ಟಿದ್ದೀನಿ ಹೇಳಿಲ್ಲ ಎಂದು? 2.5 ವರ್ಷ ಆಯ್ತು, ಎಂದು ಹೇಳಿಲ್ಲ. ಮಾತತ್ರ ನಿಮ್ಗೆ 2,000 ಫ್ರೀ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ನಡ್ಕೊಂಡಂತ ನಡವಳಿಕೆಗಳನ್ನ ಏನು ಮಾತಾಡಿದ್ರು, ಪದೇ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ನುಡಿದಂತೆ ನಡೆದ ಸರ್ಕಾರ, ನಾನು ಕೊಟ್ಟಂತ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೀನಿ ಅಂತ ಭಾಷಣ ಮಾಡ್ತಾರೆ. ಭಾಷಣ ಕರೆಕ್ಟ್ ಆಗಿದೆ, ನಾನೇನು ಭಾಷಣ ತಪ್ಪು ಅಂತೆಲ್ಲ. ವೇದಿಕೆ ಸಿಕ್ಕಿದಾಗ ಎಲ್ಲರೂ ಭಾಷಣ ಮಾಡ್ತಾರೆ, ತಾವು ಮಾಡಿದ್ದೀರ. ನಾನು 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರ. ತಾವು ಇಲ್ಲಿದ್ರಿ 2020 ಮೇ 8ರಂದು ಒಂದು ಟ್ವೀಟ್ ಮಾಡಿದಿರಿ. ಅದನ್ನ ನಿಮಗೆ ನಾನು ನೆನಪಿಸ್ತೀನಿ ಅವರಿಗೆ. ಅದರಲ್ಲಿ ಏನು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳಿರೋದು ಟ್ವೀಟ್, ಅದು ಕಾಪಿ ಇದೆ ನೋಡಿ, ನೀವು ಮರ್ತ್ಬಿಟ್ಟಿರ್ತೀರ, ನಾವು ಕಾಪಿ